ನಮಸ್ಕಾರ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೇನೆ. ಸಿರಿವಂತಿಕೆಯ ಅಹಂಕಾರ ತೋರಿಸಬೇಡ, ಸೌಂದರ್ಯದ ಮದ ನೆತ್ತಿಗೇರಿಸಿಕೊಳ್ಳಬೇಡ. ಸಿರಿವಂತಿಕೆಯ ಅಹಂಕಾರ ತೋರಿಸಬೇಡ, ಸೌಂದರ್ಯದ ಮದ ನೆತ್ತಿಗೇರಿಸಿಕೊಳ್ಳಬೇಡ. ಸಿರಿವಂತಿಕೆ ಸೌಂದರ್ಯಗಳೆಲ್ಲ ಗೋಡೆಯ ಮೇಲಿನ ಸುಣ್ಣ ನೋಡ ನಮ್ಮ ಕಲಾ ಸಂಗಮನಾಥ. ಸಿರಿವಂತಿಕೆ ಸೌಂದರ್ಯಗಳೆಲ್ಲ ಗೋಡೆಯ ಮೇಲಿನ ಸುಣ್ಣ ನೋಡ ನಮ್ಮ ಕಲಾ ಸಂಗಮನಾಥ. ಡಿಯರ್ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಶ್ರೀಮಂತಿಕೆ ಬಂತು ಅಂದರೆ ಸಾಕು ತುಂಬ ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ, ಪರರನ್ನ ತುಂಬ ತುಚ್ಛವರಾಗಿ ಕಾಣ್ತಾರೆ. ಆದರೆ ಇದು ಯಾವುದು ಶಾಶ್ವತವಲ್ಲ. ಗೋಡೆಯ ಮೇಲಿನ ಸುಣ್ಣದ ಹಾಗೆ ಇವತ್ತಿರುತ್ತೆ, ನಾಳೆ ಇರಲ್ಲ. ಅದೇ ರೀತಿಯಾಗಿ ಕೆಲವೊಬ್ಬರು ಹುಟ್ಟುತ್ತಾನೆ ತುಂಬ ಸುಂದರವಾಗಿ ಹುಟ್ಟಿರ್ತಾರೆ. ಆದರೆ ಅವರಿಗೆ ಒಂದು ಏನಂತ ಅಂದರೆ, ನಾನೇ ತುಂಬ ಸುರಸುಂದರ, ನಾನೇ ತುಂಬ ಸುರಸುಂದರಿ ಎನ್ನುವಂತಹ ಒಂದು ಮದ ನೆತ್ತಿಗೇರಿರುತ್ತೆ. ಹಾಗಾಗಿ ಅವರು ಪರರನ್ನ ತುಂಬ ತುಚ್ಛರನ್ನಾಗಿ ಕಾಣ್ತಾರೆ. ಇದಾವುದು ಒಳ್ಳೆಯ ವ್ಯಕ್ತಿತ್ವದ ಲಕ್ಷಣ ಅಲ್ವೇ ಅಲ್ಲ. ಸೊ ಈ ಹಣ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಹೀಗೆ ಇರ್ತೀವಿ, ಇದೇ ಹೀಗೆ ಇರುತ್ತೆ ಎನ್ನುವಂಥದ್ದು ಶಾಶ್ವತ ಅಲ್ಲ ಫ್ರೆಂಡ್ಸ್. ಯಾಕಂತಂದರೆ ನಾವು ಸಾಕಷ್ಟು ಸಲ ನೋಡ್ತೀವಿ, ಎಂತೆಂಥ ಕೋಟ್ಯಾಧಿಪತಿಗಳು ಕೂಡ ಏನೆಲ್ಲ ಕಾರಣಾಂತರಗಳಿಂದ ಬೀದಿಗಿಳಿದಿದ್ದು ಕಂಡಿದ್ದೀವಿ. ಈ ಒಂದು ಸೌಂದರ್ಯವಂತರು, ರೂಪವತಿ ಆಗಿರುವವರು ಕೂಡ ಏನೆಲ್ಲ ಕಾರಣದಿಂದ ತಮ್ಮ ಸೌಂದರ್ಯವನ್ನು ಕಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಎಷ್ಟೇ ರೂಪವಂತರಾಗಿದ್ರೂ ಕೂಡ ಈ ಮುಪ್ಪಾವರಿಸಿದಾಗ ಅವರ ಒಂದು ಸೌಂದರ್ಯಕ್ಕೆ ಅಲ್ಲಿ ಕೊರತೆ ಉಂಟಾಗೇ ಆಗುತ್ತೆ. ಹಾಗಾಗಿ ಇವಾವು ಕೂಡ ನಮ್ಮ ಕೊನೆಯ ಪಯಣದಲ್ಲಿ ನಮಗೆ ಸಾಥ್ ನೀಡವು. ಹಾಗಾಗಿ ಅದರ ಒಂದು ಮದ ಆಗಿರ್ಬೋದು, ಅಹಂಕಾರವಾಗಿರ್ಬೋದು, ನಾವು ಹೆಚ್ಚಿಸಿಕೊಂಡು ಇತರರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಅವರಿಗೆ ತುಚ್ಛರನ್ನಾಗಿ ಕಾಣುವುದನ್ನು ಬಿಟ್ಟು ಸರಳ ವ್ಯಕ್ತಿತ್ವವನ್ನು, ವಿನಯದಿಂದ ನಡೆದುಕೊಳ್ಳುವುದನ್ನು ರೂಢಿಸಿಕೊಂಡಾಗ ಸರ್ವರಿಗೂ ಪ್ರಿಯರಾಗ್ತೀವಿ, ಸರ್ವರು ನಮ್ಮನ್ನು ಇಷ್ಟಪಡ್ತಾರೆ. ಧನ್ಯವಾದಗಳು.